ಓ ಕಿಟ್ಟಪ್ಪ ಸರಿಯಾಗೆ ಉಂಡಿರಂಗ್ ಕಾಣ್ತಾನೆ ಬಾಡೂಟನ. ಚೆನ್ನಾಗಿತ್ತಲ್ವೇ ಸಾರು ಅನ್ನ ಎಲ್ಲಾನ? ಬಲ್ ಚೆನ್ನಾಗಿ ಮಾಡಿದ್ರಪ್ಪ ಯಾರ ಭಟ್ರು. ಹ್ಞೂ ಗುಂಡಜ್ಜಿ ಬಲ್ ಚೆನ್ನಾಗಿತ್ತಮ್ಮ ಸಾರು. ಜಾಸ್ತಿ ಖಾರನೂ ಆಗಿರ್ಲಿಲ್ಲ, ಉಪ್ಪುನು ಜಾಸ್ತಿ ಇರಲಿಲ್ಲ, ಎಲ್ಲ ಸರಿಯಾಗಿತ್ತಲ್ವೇ? ಅದಕ್ಕೇನೆ ನಾನು 2 ಮುದ್ದೆ ಉಂಡ್ಬಿಟ್ಟೆ. ನನಗಂತೂ ಒಂದು ಮುದ್ದೆ ಉಂಡು ಒಂದು ಚೌಟ್ನಷ್ಟು ಮಾಂಸ ತಿಂದ್ಬಿಟ್ರೆ ಹೊಟ್ಟೆ ತುಂಬ ಹೋಗ್ಬಿಡುತ್ತಪ್ಪ. ಅನ್ನ ಉಂಬಕ್ಕೆ ಆಗಲ್ಲ. ಏನಂದ್ರೆ ಒಂದು ಈಟ ಉಳಿಯಕ್ಕೆ ಇಕ್ಕಿಸ್ಕೊಂಡು ಉಂಡು ಬಂದೆ. ಏನು ಊಟ ಆತು? ನಾವು ಹೋಗೋಣ ಮಂತಕ್ಕೆ ಮಲ್ಲಿಗೆ ಹೇಳ್ಬಿಟ್ಟು. ಹೋಗನ್ ಕಣಿ ನಿಂಗಮ್ಮ, ಇನ್ನೇನು ನಮ್ದೈತಿ. ಕರ್ದಿದ್ರು ಬಂದೇದ್ವಿ, ಪೂಜೆ ಮಾಡ್ಕೊಂಡಿದ್ವಿ, ಉಂಡಿದ್ವಿ, ಇನ್ನೇನು ಹೋಗೋಣ ಮನೆ ಕಡಿಕೆ. ಅವರೆಲ್ಲನ ಹೋಗ್ತಾರ ಅವ್ರ ಮಂತಕ್ಕ ಅವರು. ಆಗೋ ಮಲ್ಲಿನ್ ಬಂದ್ಲು ನೋಡು. ಮಲ್ಲಿ ಬಾರಮ್ಮ, ನೀನು ನಮ್ದು ಊಟ ಎಲ್ಲ ಆತು, ನಾವು ಹೋಗ್ತೀವಮ್ಮ. ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ನಾನು ಎಲ್ಲರೂ ಹೋಗ್ತೀವಿ. ನೀವು ಹಂಗೆ ನಿಧಾನಕ್ಕೆ ಎಲ್ಲರಿಗೂ ಉಂಬಕ್ಕೆ ಇಕ್ಕಿ ಎಲ್ಲ ಮುಗಿಸ್ಕೊಂಡು ಹೋಗ್ರಿ. ಹಂಗ ಉಳ್ಳಜ್ಜಿ ಆಳೆ ಹೋಗ್ತೀಯ ಇರು, ಕೊನೆಗೆ ಇನ್ನೊಂದ್ಸಲ ಉಂಡು ಹೋಗಿವಂತೆ. ಇನ್ನ ಮಸ್ತಾಗೈತೆ ಸಾರು. ಉಂಡು ಹೋಗಿ ಅಂತೀರಮ್ಮ. ಇನ್ನೇನ್ ಮಾಡ್ತೀರ ಮಂತಕ್ಕೆ ಹೋಗಿ? ಕೊನೆಗೆ ಇನ್ನೆಲ್ಲೂ ಉಂಬನೆ ಮಲ್ಲಿ, ಈಗಲೇ ಗಂಟ್ಲಿಗೆ ಹತ್ತ ಬಂದೈತಿ ಉಂಡಿರೋದು. ಇನ್ನೊಂದ್ಸಲ ಏನು ಬೇಡ, ನಮಗೆ ಕೆಲಸ ಇದ್ದಾವೆ, ಹೋಗ್ಬೇಕು. ನಾನೊಂದು ಸಾರು ರಾಗಿ ಮಾಡ್ಕೋಬೇಕು, ರಾಗಿರ್ಲಿಲ್ಲ. ನಾನು ಸೊಸೆ ರಾಗಿರ್ಲಿಲ್ಲ, ರಾಗಿ ಮಾಡತ್ತೆ, ಹೋಗಿ ಉಂಡು ಬಂದು ಅಂತ ಹೇಳೋಗೆ ಅವಳೆ. ಹೊಲ್ತಕ್ಕೆ ಹೋದ್ಲವಳು. ಅದಕ್ಕೇನೆ ನಾನು ಉಂಡು ಹೋಗಿ ಮಾಡೋಣ ಅಂತೇಳಿ ಬಂದೆ. ನಾನು ಹೋಗ್ತೀನಮ್ಮ, ಬೇಕಂದ್ರೆ ನಿಮ್ಮ ಅಪ್ಪನ ಅಮ್ಮನ ಇರಿಸ್ಕೊಂಡು ಇನ್ನೊಂದ್ಸಲ ಉಂಬಕ್ಕೆ ಇಕ್ಕಿ ಕಳ್ಸು, ನಾನು ಹೋಗ್ತೀನಿ. ಹಂಗ ನಾವು ಹೋಗ್ಬೇಕು ಅನ್ಕೊಂಡಕ್ಕಯ್ಯ, ನಮಗೂ ಕೆಲಸ ಇದಾವೆ. ಈ ಅಪ್ಪ ದನ ಹಿಡ್ಕೊಂಡು ಹೋಗಿ ವಾಲ್ತಕ್ಕೆ ಕಟ್ಟಕ್ಕೆ ಬರ್ಬೇಕು. ಉಪವಾಸ ಇದಾವೆ, ಒಂದಿಟ ಹುಲ್ ಬೇರೆ ಕಿತ್ಕೊಂಡ್ ಬರ್ಬೇಕು. ಇಬ್ರು ಹೋಗ್ತೀವಿ ವಾಲ್ತಕ್ಕೆ. ಸುಮ್ನಿರು, ನಾವಿನ್ನೆಲ್ಲ ಉಂಬನ್. ಒಟ್ಟು ತುಂಬಾ ಉಂಡೇವಿ, ಒಂದೇ ಸಲ ಸಾಕು. ಒಂದ್ಸಲ ಉಂಡ್ಮೇಲೆ ಇನ್ನೊಂದ್ಸಲ ಉಂಬಕ್ಕೆ ಸರ್ ಬರಲ್ಲಮ್ಮ. ಈ ಕೋಳಿ ಸಾರಾಗ್ಲಿ ಕುರಿ ಸಾರಾಗ್ಲಿ ಉಂಬಕ್ ಸರ್ ಬರಲ್ಲ. ಒಂದ್ಸಲ ಉಂಬತಕ್ಕ ಆಸೆ ಅಷ್ಟೇನೆ. ಸರಿ ಆತ್ಕಂಡ್ ಗುಂಡಜ್ಜಿ, ನೀನು ಹೋಗಿ ಆ ಗೌರಿ ಮತ್ತೆ ಆ ಕೆಂಚಕಯ್ಯ ಭಾಗ್ಯಕಯ್ಯ ಎಲ್ಲಾರನ್ನು ಕಳ್ಸು. ಮಲ್ಲಿ ಕಳ್ಸಿಳು ಉಂಬಕ್ ಹೋಗ್ಬೇಕಂತೆ ಅಂತ ಹೇಳಂಗ. ನಮ್ಮ ಮಸ್ತಾಗ್ ಬಂದಿಲ್ಲ. ಅರಂಗಕಯ್ಯ ರತ್ನಕಯ್ಯ ಗಿರ್ಜಕಯ್ಯ ಯಾರು ಬಂದಿಲ್ಲ. ಗುಂಡಜ್ಜಿ ಎಲ್ಲಾರನ್ನು ಕಳ್ಸು. ಹಂಗ ಎಲ್ಲಾರು ಬಂದು ಉಂಡೋದ್ರೆ ಖಾಲಿ ಆಗುತ್ತೆ ಜಲ್ದು. ಖಾಲಿ ಆದತ್ತ ಎಲ್ಲ ತೊಳ್ಕೊಂಡು ಮಂತಕ್ಕೆ ಹೋಗ್ಬೋದು ನಾವು ಅಂತ. ಅಮ್ಮೋರೆ, ನಾನು ಇಲ್ಲೇ ದೇವಸ್ಥಾನದಾಗ ಇರ್ತೀನಿ, ನೀವು ನಿಧಾನಕ್ಕೆ ಬರ್ರಿ, ಪರವಾಗಿಲ್ಲ, ನಾನೆಲ್ಲ ಹರಕೆ ತೀರಿಸ್ತೀನಿ. ಗುಲಾಬಿ ಗುಲಾಬಿ ಅದೇನೋ ಹರಕೆ ಗಿರ್ಕೆ ಅಂತ ಹೇಳ್ತಿದ್ಲಲ್ಲೇ ಕಾಳಮ್ಮ, ನೀನೇನು ಹರಕೆ ಮಾಡ್ಕೊಂಡಿದ್ದೆ? ಅಲ್ಲಿ ಊಟಕ್ಕೆ ಬಡಿಸ್ಬೇಕಂತೆ, ಹೋಗು ನೀನು, ಕರಿತಾ ಇದ್ದಾರೆ. ಹೌದಾ, ಸರಿ ಹೋಗ್ತೀನಿ. ನೀನ್ ಯಾಕೆ ಹಿಂಗ್ ಗಾಬರಿಯಾಗಿ ಓಡ್ ಬರ್ತಾ ಇದೆಯಲ್ಲ? ಯಾಕೂ ಇಲ್ಲ, ನೀನು ಹೋಗು ಮೊದ್ಲು. ಸರಿ ಕಣಮ್ಮ, ನಾನು ಹೋಗಿ ಊಟಕ್ಕೆ ಬಡಿಸ್ತೀನಿ ಎಲ್ಲಾರ್ಗು. ಗುಂಡಜ್ಜಿ ಎಲ್ಲಾರ್ಗು ಕಳ್ಸ, ಹಂಗ ಊಟ ಮಾಡ್ಕೊಂಡು ಹೋಗಿ ಎಲ್ಲಾರು. ಸರಿ ಅಮ್ಮ, ನನಗೆ ಯಾರ್ಯಾರು ಸಿಗ್ತಾರ ಅವ್ರನ್ನೆಲ್ಲರಿಗೂ ಹೇಳಿ ಕಳಿಸ್ತೀನಿ. ಹೋಗಿ ಊಟ ಮಾಡ್ಕೊಂಡ್ ಬರೋಗ್ರಿ. ಸಾವುಕಾರರು ಕಾಳಮ್ಮರು ಅಲ್ಲಿ 2 ಕುರಿ ಕೊಯ್ದು ಮಾಡಿದ್ದಾರೆ ಬಾಡೂಟನ ಅಂತ ಹೇಳಿ ಕಳಿಸ್ತೀನಿ. ಹೋಗಿ ನೀನು ಹಂಗೆ ಎಲ್ಲಾರ್ಗು ಬಡ್ಸೋಗಮ್ಮ ಹೋಗಿ. ಅಮ್ಮ ನೀವು ಮಂತಕ್ಕೆ ಹೋಗ್ತೀರಾ? ಸರಿ, ನಾನು ಅಲ್ಲಿ ಊಟ ಬಡ್ಸಕ್ ಹೋಗ್ತೀನಿ. ನಮ್ಮ ಹೋಗ್ಬೇಕು. ನಾನು ನಿಮ್ಮ ಅಪ್ಪನೂ ದನ ಹಿಡ್ಕೊಂಡು ಹಂಗೆ ಮೇಸ್ಕೊಂಡು ಒಂದು ಹುಲ್ಲನ್ನು ಕಿತ್ಕೊಂಡ್ ಬರ್ತೀವಿ. ಯಾತು ಹುಲ್ಲಿಲ್ಲ. ನೀನು ಹೋಗು ಅದೇನು ನೋಡ್ಕೆ ಹೋಗಿ ನೀನಲ್ಲಿ. ಗುಲಾಬಿ, ಯಾಕೆ ಮಕ ಸಪ್ಪು ಮಾಡ್ಕೊಂಡಿದ್ಯಾ? ಅಲ್ಲ ಅರ್ಕೆ ಮಾಡ್ಕೊಂಡಿರೋಳು ನೀನೇನಿ. ಅರ್ಕೆ ತೀರ್ಸು ಅಂತಂದ್ರೆ ಯಾಕೆ ಹಿಂಗ್ ಸಪ್ಪಗ ಇದೆಯಾ? ಗುಂಡಜ್ಜಿ ನಿಂಗಕಯ್ಯ, ಅದು ನಿಜವಾಗ್ಲು ನಾನು ಏನು ಅರ್ಕೆ ಮಾಡ್ಕೊಂಡಿರ್ಲಿಲ್ಲ. ಸುಮ್ಮನೆ ಕಾಳಮ್ಮನ್ ಮೆಚ್ಚಕ್ಕೆ ಒಂದು ಸುಳ್ಳು ಹೇಳಿದೆ ಅಷ್ಟೇನೆ. ಅರ್ಕೆ ಮಾಡ್ಕೊಂಡಿದೀನಿ, ನೇತ್ರ ಜೈಲಿಂದ ಜಲ್ದಿ ಬಿಡುಗಡೆ ಆಗಲಿ ಅಂತ ಹೇಳಿ ಸುಳ್ಳು ಹೇಳಿದೆ ಅಷ್ಟೇನೆ. ಅದು ನಾನು ಬೇರೆ ಯಾತಾದ್ರೂ ಅರ್ಕೆ ಹೇಳ್ಬೋದಾಗಿತ್ತು. ನನ್ನ ನೆನಪಿಗೆ ಬಂದಿದ್ದೆ ಯಾವ್ದೋ ಪಿಕ್ಚರ್ನಾಗ ನೋಡಿದ್ ನೆನಪು. ಕೈಯಾಗೆ ಕರ್ಪೂರ ಹಚ್ಕೊಂಡು ಆರತಿ ಬೆಳಗ್ತೀನಿ ಅಂತ ಹೇಳಿ ಹೇಳ್ಬಿಟ್ಟೆ. ಕಾಳಮ್ಮರು ಅದನ್ನೇ ಇಟ್ಕೊಂಡಿದ್ದಾರೆ. ಅರ್ಕೆ ತೀರಿಸ್ಲೇಬೇಕು ನೀನು ಅಂತನ. ನನ್ನ ಕೈ ಮೇಲೆ ಕರ್ಪೂರ ಹಚ್ಕೊಂಡ್ರೆ ನನ್ನ ಕೈ ಬೆಂದೋಗಲ್ವನ್ ಗುಂಡಜ್ಜಿ? ಅದಕ್ಕೆ ನಾನು ಹೆಂಗ್ ಮಾಡೋದು ಅಂತ ಹೇಳಿ ಬಾಯಿ ಹೋದಂಗೆ ಆಗ್ತೈತಿ. ನೀನೇ ಏನನ ಒಂದು ಮಾಡಿ ಹೆಂಗನ ಮಾಡಿ ನನ್ನ ಕೈ ಸುಡೋದ್ರಿಂದ ತಪ್ಪಿಸ್ ಗುಂಡಜ್ಜಿ. ಅಯ್ಯೋ ಗುಲಾಬಿ, ಕಾಳಮ್ಮನ್ ಮೆಚ್ಚಕ್ಕೆ ನೀನ್ ಸುಳ್ಳು ಹೇಳಿ ಇವಾಗ ಸರಿಯಾಗಿ ತಗಲಾಕೊಂಡಿದ್ಯಲ್ಲ. ಕಾಳಮ್ಮಗೊಂದಿಟ್ಟು ದೇವ್ರ ಭಕ್ತಿ ಜಾಸ್ತಿ. ಏನಾದ್ರೂ ದೇವ್ರ ಕಾರ್ಯ ಅಂದ್ಕೊಂಡಿದ್ನ ಮಾಡಿಬಿಡ್ಬೇಕು, ಇಲ್ಲಾಂದ್ರೆ ಅವಳು ಸುಮ್ಮನೆ ಬಿಡಲ್ಲ. ಅವಳು ಮನಸ್ನಾಗೆ ಒಂದ್ ತಟ್ಟಿ ಕಿಡಕೈತಿ, ಆದ್ರೆ ದೇವ್ರ ಪೂಜೆ ಮಾತ್ರ ನೀಮಂಗ್ ಮಾಡ್ತಾಳೆ ಆ ಕಾಳಮ್ಮ. ಅದಕ್ಕೆ ಮತ್ತೀಗ ಅರ್ಕೆ ಮಾಡ್ಕೊಂಡಿಕ್ ತಕ್ಕಂಗೆ 2 ಕುರಿ ಕೊಯ್ದು ಅರ್ಕೆ ತೀರ್ಸಿದ್ದವಳು. ನೀನ್ ಹೋಗಿ ಅಂತ ಸುಳ್ಳು ಹೇಳಿದ್ಯಲ್ಲ, ಕೈಯ ಕರ್ಪೂರ ಹಚ್ಕೊಂಡ್ ಬೆಳಗ್ತೀನಿ ಅಂತ ಹೇಳಿ. ಅವಳು ಬಿಡ್ತಾಳ? ಗುಂಡಕಯ್ಯೋ, ನೀನೇ ಏನಾನ ಒಂದು ಹೇಳಿ ಆ ಕೈ ಸುಡೋದ್ರಿಂದ ಹೆಂಗಾನ ಮಾಡಿ ತಪ್ಸು ಗುಂಡಕಯ್ಯ. ಪಾಪ ಅವಳ ಕೈ ಸುಟ್ರೆ ಆಮೇಲೆ ಮನೆ ಕೆಲಸ ಎಲ್ಲ ಮಾಡ್ಬೇಕು ಅವಳು. ಆ ಕಾಳಮ್ಮ ಏನು ಸುಮ್ಮನೆ ಬಿಡಲ್ಲ. ಮನೆ ಕೆಲಸ ಮಾಡ್ದಿದ್ರೆ ಕೈ ಸುಟ್ರು ಮಾಡ್ಲೇಬೇಕು ಅಂತ ಜೋರ್ ಮಾಡ್ಬಿಡ್ತಾಳೆ. ಇಲ್ಲಾಂದ್ರೆ ಮನೆ ಕೆಲಸ ಬಿಟ್ಟು ಹೋಗು ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ನೀನು ಏನಾನ ಒಂದು ವ್ಯವಸ್ಥೆ ಮಾಡ್ ಗುಂಡಕಯ್ಯ, ಕೈ ಸುಡ್ದಂಗೆ ಏನಾದ್ರು ಮಾಡು. ಗುಲಾಬಿ ಎಲ್ಲಿಗೋದೆ? ಬಾರೆ ಜಲ್ದು.
ನಿನ್ನ ಅರ್ಕೆ ತೀರ್ಸೋ ಟೈಮ್ ಬಂತು. ಹಾ, ಅರ್ಕೆ ತೀರ್ಸಿ ಎಲ್ಲಾರ್ಗು ಉಂಬಕ್ಕಿಕ್ಕಿ ಮಂತಕ್ಕೆ ಹೋಗ್ಬೇಕು. ಎಲ್ಗೋದ್ಲೆ ಸಾಕಮ್ಮ? ಗುಲಾಬಿ ಎಲ್ಗೋದ್ಲೆ ನೋಡ್ದೇನಿ? ಅಮ್ಮೋರೆ ಅಲ್ಲೇ ದೇವಸ್ಥಾನ ಕಡೆಗೆ ಹೋಗ್ತಾ ಇದ್ದಂಗಿದ್ಲು, ಅಲ್ಲಿಗೆ ಹೋಗಿರ್ಬೇಕು ನೋಡೋಗ್ರಿ. ಅಯ್ಯೋ ಗುಂಡಜ್ಜಿ, ಆ ಕಾಳಮ್ಮರ್ ಬಂದೇ ಬಿಟ್ರು. ನನ್ನ ಕೈ ಸುಟ್ಟಾಕ್ಬಿಡ್ತಾರೆ ಇವಾಗ. ಏನನ ಒಂದ್ ಮಾಡ್ ಗುಂಡಜ್ಜಿ, ನನ್ನ ಕೈಲಂತೂ ಆಗಲ್ಲ ಯಪ್ಪ. ಸುಮ್ನಿರು, ನನಗೇನ ಒಂದು ಸುಳ್ಳು ಹೇಳಿ ಆ ಕಾಳಮ್ಮಗೆ ಒಪ್ಪಿಸ್ತೀನಿ. ಸುಮ್ನಿರು, ನಿನ್ ಕೈ ಏನ್ ಸುಡಲ್ಲ. ಸುಮ್ನಿರು, ನಾನು ಹೇಳಿರ್ ಕೇಳ್ತಾವ ಕಾಳಿ. ಗುಲಾಬಿ ಆಗಳ ಇಲ್ಲೇ ಇದೆಯಾ? ನಾನು ಅವಾಗಿಂದ ಗುಲಾಬಿ ಗುಲಾಬಿ ಅಂತ ಹೇಳಿ ಅರಿಸ್ಕೊಂತ ಇದೀನಿ, ಮಾತಾಡ್ತಿಲ್ವಲ್ಲೇ ನೀನು? ಬಾ ಜಲ್ದು ಕರ್ಪೂರ ಹಚ್ಕೊಂಡು ಆರತಿ ಬೆಳಗ್ ಬಾ ದೇವ್ರಿಗೆ. ಅಮ್ಮೋರೆ ಕೈಯಾಗ ಕರ್ಪೂರ ಹಚ್ಕೊಂಡು ಬೆಳಗಿರೆ ಕೈ ಸುಟ್ಟು ಹೋಗಲ್ವಾ ಅಮ್ಮೋರೆ? ಏನು ಸುಡಲ್ಲ, ಒಂದಿಷ್ಟು ಸುಟ್ರು ಆಮೇಲೆ ವಾಸಿ ಆಗುತ್ತೆ. ಯಾತನ ಔಷಧಿ ಹಚ್ತೀನಿ ನಾನು, ಬಾ ಸುಮ್ಮನೆ. ಅಲ್ಲ, ಅರ್ಕೆ ಮಾಡ್ಕೊಂಡ್ಮೇಲೆ ತೀರಿಸ್ಲೇಬೇಕು. ಸುಮ್ಮನೆ ಬಾ ಇಲ್ಲಿ, ನಾನು ಹೇಳ್ತೀನಿ. ಗುಂಡಜ್ಜಿ ಏನನ ಒಂದ್ ಮಾಡ್ ಗುಂಡಜ್ಜಿ, ನನ್ ಕೈ ಸುಟ್ಟಾಕ್ ಬಿಡ್ತಾಳಿ ಕಾಣಮ್ಮ. ಇರೇ, ನಿನ್ ಕೈ ಸುಡಕ್ ನಾನ್ ಬಿಡಲ್ಲ, ಸುಮ್ನಿರು. ಗುಂಡಜ್ಜಿ ಏನೋ ಹೇಳ್ತಾ ಇದ್ದಲ್ಲ ಗುಲಾಬಿ ನಿಂತಾಗೆ, ಏನೇ ಅದು? ಏನಿಲ್ಲ ಕಣೆ ಕಾಳಮ್ಮ, ಗುಲಾಬಿ ಆರ್ಕೆ ಮಾಡ್ಕೋಬೇಕಾರೆ ಆರ್ತಿ ಬೆಳಗ್ತೀನಿ ಅಂತ ಹೇಳಿದ್ಲಂತೆ. ಆದ್ರೆ ಬರೆಗೈಯಾಗಂತ ಹೇಳಿರ್ಲಿಲ್ವಂತೆ. ಒಂದ ಹರಳಿ ಎಲೆನ ಕೈಯಾಗ ಇಟ್ಕೊಂಡು ಆರ್ತಿ ಮಾಡ್ತೀನಿ ಅಂತನ ಆರ್ಕೆ ಮಾಡ್ಕೊಂಡಿದ್ಲಂತೆ. ಅವಳು ನಿಂತಾಗ ಅದನ್ನ ಹೇಳಿಲ್ಲ. ಹೌದೇನೆ ಗುಲಾಬಿ? ಮತ್ ನನಗೆ ವಿಷಯ ಹೇಳೇ ಇರ್ಲಿಲ್ಲ. ಅದು ಅಮ್ಮೋರೆ, ನಾನು ಹೇಳಿದ್ದೆ ಹಳ್ಳಿ ಎಲೆ ಇಟ್ಕೊಂಡು ಆರ್ತಿ ಬೆಳಗ್ತೀನಿ ಅಂತ ಆರ್ಕೆ ಮಾಡ್ಕೊಂಡಿದೀನಿ ಅಂತಾನ. ನೀವೇ ಮರ್ತಿದ್ದೀರಾ ಅನ್ಸುತ್ತೆ. ನೆನ್ಪಿಸ್ಕೊಳ್ಳಿ, ನಿಮ್ಗೆ ಮಾರುವ ಜಾಸ್ತಿ. ನೇತ್ರ ಬೇರೆ ಜೈಲ್ನಾಗಿದ್ಲಲ್ಲ, ಅದಕ್ಕೂ ನೀವೆಲ್ಲ ಮರ್ತಿದ್ದೀರಾ ನಾನು ಹೇಳಿದ್ದೆ. ನಾನು ಹಂಗೆ ಹೇಳಿದ್ದು, ಬರೇ ಗೈಯಾಗಂತ ಹೇಳಿರ್ಲಿಲ್ಲ, ಆರ್ಕೆ ಮಾಡ್ಕೊಂಡಿರ್ಲಿಲ್ಲ. ಒಂದು ಎಲೆ ಇಕ್ಕೊಂಡು ಅದ್ರ ಮೇಲೆ ಅಂಗೈಯಾಗಿ ಇಕ್ಕೊಂಡು ಕರ್ಪೂರ ಹಚ್ಕೊಂಡು ಬೆಳಗ್ತೀನಿ ಅಂತ ಆರ್ಕೆ ಮಾಡ್ಕೊಂಡಿದ್ದೆ. ನಿಮಗೂ ನಾನು ಹೇಳಿದ್ದೆ, ನೀವು ಮರ್ತಿದ್ದೀರಾ ಅನ್ಸುತ್ತೆ. ಈ ಗುಂಡಜ್ಜಿನೇ ನನಗೆ ಹೇಳಿದ್ದು, ಹಳ್ಳಿ ಎಲೆ ಮೇಲೆ ಕರ್ಪೂರ ಹಚ್ಕೊಂಡು ದೇವ್ರಿಗೆ ಆರತಿ ಬೆಳಗಿರೆ ನಾವೇನ್ ಅನ್ಕೊಂತೀವಿ ಅದು ನೆರವೇರುತ್ತೆ ಅಂತ ಗುಂಡಜ್ಜಿ ನನ್ಗೊಂದ್ಸಲ ಹೇಳಿತ್ತು. ಅದಕ್ಕೆ ನಾನು ಹಳ್ಳಿ ಎಲೆ ಇಕ್ಕೊಂಡು ಆರತಿ ಬೆಳಗ್ತೀನಿ ಅಂತ ಹೇಳಿ ಆರ್ಕೆ ಮಾಡ್ಕೊಂಡಿದ್ದೆ ಅಮ್ಮೋರೆ. ಬೇಕಾದ್ರೆ ಗುಂಡಜ್ಜಿನೇ ಕೇಳ್ರಿ, ಗುಂಡಜ್ಜಿ ಹೇಳಿದ್ಕೆ ನಾನು ಹಿಂಗ ಆರ್ಕೆ ಮಾಡ್ಕೊಂಡಿದ್ದು. ಕಣೆ ಕಳಮ್ಮ, ಹಳ್ಳಿ ಎಲೆ ಮೇಲೆ ಕರ್ಪೂರ ಹಚ್ಕೊಂಡು ಅಂಗೈಯಾಗಿ ಇಕ್ಕೊಂಡು ಆರತಿ ಬೆಳಗಿರೆ ನಮ್ಮ ಇಷ್ಟಾರ್ಥ ಸಿದ್ಧಿಸುತ್ತೆ ಅಂತ ಹೇಳಿ ನನಗೂ ಯಾರ ಹೇಳಿದ್ರು. ಅದಕ್ಕೆ ನಾನು ಗುಲಾಬಿಗೊಂದ್ಸಲ ಹೇಳಿದ್ದೆ. ಎಲ್ಲನ ನಾನು ಹೇಳಿದ್ದೆ ನೆನ್ಪಿಸ್ಕೊಂಡು ಹಂಗೆ ಆರ್ಕೆ ಮಾಡ್ಕೊಂಡಿದ್ದಾಳೆ. ಹೌದೇನೆ ಗುಲಾಬಿ, ನನಗೆಂದು ನೀನು ಹೇಳಿಲ್ಲಮ್ಮ. ಬರೆಗೈಯಾಗ ಅಂತ ಹೇಳಿದ್ದೆ, ನನಗೆ ನೆನಪಿರೋದು. ಅದಕ್ಕೆ ನಾನು ಬರೆಗೈಯಾಗೆ ಆರತಿ ಮಾಡು ಅಂತ ಹೇಳಿದ್ದು. ಹಿಂಗೆ ಹಳ್ಳಿ ಎಲೆ ಇಕ್ಕೊಂಡು ಆರತಿ ಮಾಡ್ತೀನಿ ಅಂತಾನ ನನಗೆ ಹೇಳಿದ್ದು ನನಗೆ ನೆನಪೇ ಇಲ್ಲಮ್ಮ. ನೀನು ನೋಡಿದ್ದು ಹೇಳಿದ್ದೀನಿ ಅಂತೀಯ. ಅಮ್ಮೋರೆ, ನಾನು ಹೇಳಿದ್ದೆ, ನೀವೇ ಮರ್ತಾ ಇದ್ದೀರಾ ಅನ್ಸುತ್ತೆ. ಇರ್ರಿ, ಹಳ್ಳಿ ಎಲೆನ ತಾಂಬತ್ತೀನಿ ಹೋಗಿ. ಅಯ್ಯ ಗುಬ್ಬಲಿ ಆಂಟಿ, ನಾನೇ ತಾಂಬತ್ತೀನಿ, ನೀವು ಇಲ್ಲೇ ಇರ್ರಿ. ಸರಿ ಹಾಕ್ಬೋದು, ಹೋಗಿ ಜಲ್ ತಾಂಬರಗ್ ಹೋಗಿ. ಗುಬ್ಬಲಿ ಆಂಟಿ, ಈಗ ಹಳ್ಳಿ ಎಲೆ ತಕೊಂಬಂದೆ. ಅಳಮ್ಮ, ಹಳ್ಳಿ ಎಲೆ ಮೇಕೆ ಕರ್ಪೂರ ಹಾಕಿ ಹಚ್ಚಿ ಬಾ ಬೆಂಕಿನ, ಬೆಳಗ್ತಾಳೆ ಆರ್ತಿನ. ಯಪ್ಪ, ಹಳ್ಳಿ ಎಲೆ ಇಕ್ಕೊಂಡು ಕರ್ಪೂರ ಹಚ್ಕೊಂಡ್ರೆ ಇಷ್ಟೊಂದು ಸುಡ್ತೈತಲ್ಲಪ್ಪ ಕೈ. ಇನ್ನೇನಾದ್ರೂ ಬರೀ ಗೈ ಮೇಲೆ ಏನಾದ್ರೂ ಕರ್ಪೂರ ಹಚ್ಕೊಂಡಿಸಿದ್ರೆ ಅಷ್ಟೇ ನನ್ನ ಕತೆ ಗೋವಿಂದ ಇವತ್ತು. ಅಪ್ಪ, ಸದ್ಯ ಗುಂಡಜ್ಜಿ ಇರೋದಕ್ಕೆ ಬಚಾವಾದೆ ಇವತ್ತು. ಗುಲಾಬಿ, ಏನು ಯೋಚನೆ ಮಾಡ್ತಾ ಇದ್ಯಾ? ಬೆಳಗ್ಗೆ ಆರ್ತಿನ ನಿನ್ನ ಅರ್ಕೆ ತೀರುತ್ತೆ. ಸರಿ ಅಮ್ಮರೇ, ಬೆಳಗ್ತೀನಿ. ಯಪ್ಪ, ಏನಪ್ಪ ಇದು ಇಷ್ಟೊಂದು ಬರೀತೈತೆ? ಬೇಗ ಆರತಿ ಮಾಡಿ ಮುಗಿಸ್ಬಿಡ್ಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.